ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈ ವಿಗ್ರಹ ನನ್ನ ಕೈಲಿರೋವರೆಗೂ ನಿನ್ನ ಯಾವ ಪ್ರಯೋಗವೂ ನನ್ನ ಏನೂ ಮಾಡಕ್ಕಾಗಲ್ಲ. ಮಣಿಕಂಠ, ಹಾಗಾದ್ರೆ ರಸ್ತೆಲಿದ್ದವ್ರು ಯಾರು? ಅಂದ್ರೆ ನೀವು ಗರುಡ ಮಂತ್ರ ಹೇಳಿ ನಾನ್ ನಿಧಿ ಪಡೆಯಕ್ಕೆ ನನಗೆ ಸಹಾಯ ಮಾಡ್ತೀರಿ. ಆದ್ರೆ ಒಂದು ಮಾತು, ನನ್ನ ಕೈಗೆ ನಿಧಿ ಸಿಕ್ಕಿದ ಮೇಲೇನೆ ನಿಮಗೆ ಈ ವಿಗ್ರಹ ಸಿಗೋದು. ಹಾಗೆ ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಇದೆ. ವಿರೂಪಾಕ್ಷ, ಅಷ್ಟು ಬೇಗ ನೀವು ಒಂದಾಗ್ಬಿಟ್ರ? ನೀವು ರಾಜಿಯಾಗಿ ನಿಮ್ಮ ಕೆಲಸ ಸಾಧಿಸ್ಕೊಳ್ಳೋಕೆ ನಾನು ಯಾಕೆ ವಿಗ್ರಹ ಕೊಡಬೇಕು? ವಿಗ್ರಹ ಎತ್ಕೊಂಡು ನಾನೀಗ ಹೋಗ್ತೀನಿ. ನೀವಿಬ್ರದ್ದು ಏನು ಮಾಡ್ಕೋತೀರ ಮಾಡ್ಕೊಳ್ಳಿ. ಈ ವಿಗ್ರಹಕ್ಕೋಸ್ಕರನೇ ಅಲ್ವಾ ನಾವೆಲ್ಲ ಕಿತ್ತಾಡ್ತಿರೋದು? ವಿಗ್ರಹ ಎತ್ಕೊಂಡು ನಾ ಹೋಗ್ತೀನಿ. ನೀವಿಬ್ರು ಅದೇನು ಮಾಡ್ಕೋತೀರ ಮಾಡ್ಕೊಳ್ಳಿ. ಎದ್ದೇಳಿ ಅಪ್ಪ, ಅಪ್ಪ ಎದ್ದೇಳಿ. ಎಲ್ಲಿದ್ದೀವಿ ನಾವು? ಮಲಗಿದ್ವಾ? ನನಗೂ ಗೊತ್ತಿಲ್ಲ ಅಪ್ಪ, ನನಗೂ ಈಗಲೇ ಎಚ್ಚರ ಆಗಿದ್ದು. ಪ್ರಜ್ಞೆ ತಪ್ಪೋಗಿದ್ವಿ ಅನ್ಸುತ್ತೆ. ಅಪ್ಪ ಬಂಗಾರಿ ಎಲ್ಲಿ? ಎಲ್ಲವನು? ನಡಿ ನೋಡೋಣ. ಬಂಗಾರಿ, ಬಂಗಾರಿ, ಏ ಬಂಗಾರಿ, ಬಂಗಾರಿ ಎತ್ತೇಳು, ಹೇಳ್ಬೇಡಿ. ನೀವ್ಯಾರು ತಪ್ಪಿಸ್ಕೊಂಡಿಲ್ವಾ? ನಿಮ್ಗೆ ವಿಗ್ರಹ ಸಿಕ್ಕಿಲ್ವಾ? ಮೆತ್ತಗೆ ಮಾತಾಡು. ಯಾರು ಕೇಳಿಸ್ಕೊಂಡ? ನಮಗೆ ವಿಗ್ರಹನೂ ಸಿಕ್ಕಿಲ್ಲ, ನಾವು ತಪ್ಪಿಸ್ಕೊಂಡೂ ಇಲ್ಲ. ಎದುರಿಗಿರೋದು ಕಾಣಲ್ವಾ? ಇದನ್ನೆಲ್ಲ ನಾವು ಮಾಡಿರೋದು ಅಂತ ಬಾಯಿ ಬಿಟ್ಬಿಟ್ಟಿಯೋ ನಮ್ಮನ್ನು ಬಲಿ ಹಾಕಿ ತಿಥಿ ಮಾಡಿಬಿಡ್ತಾರೆ. ನಾನೇನೋ ಪಾಯಸ ಕುಡಿದು ಪ್ರಜ್ಞೆ ತಪ್ಪಿದ್ದೆ. ನೀವಾದ್ರೂ ಸುಂದರಮ್ಮನ್ ತಗೊಂಡು ಪರಾರಿ ಆಗೋತ್ತಾನೆ. ಇಡೀ ಮನೆಯೆಲ್ಲ ಹುಡುಕಿದ್ವಿ ಕಣೋ ಸುಂದರಮ್ಮನ್ನ, ಎಲ್ಲೂ ಸಿಗ್ಲಿಲ್ಲ.
ಅಣ್ಣ 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 ಇದಣ್ಣ ಯಾಕೆ ಮನೆಗಿದೆ ಎಲ್ಲ ಮನೆಗಿದೆ. ಆಮೇಲೆ ಇದ್ದಕ್ಕಿದ್ದಾಗೆ ಯಾವುದೋ ಬೆಳಕು ಕಣ್ಣಿಗೆ ಹೊಡೆದಾಗಾಯ್ತು. ಆಮೇಲೆ ಏನಾಯ್ತೋ ಗೊತ್ತೇ ಆಗ್ಲಿಲ್ಲ. ಈಗ ಎಚ್ಚರ ಆಯ್ತು. ಅಂದ್ರೆ ಸುಂದ್ರಮ್ಮ ನಿಮಗೆ ಸಿಕ್ಕಿಲ್ವಾ? ಕೋಣೆಲ್ಲ ಇತ್ತಲ್ಲ. ಇಡೀ ಮನೆ ಜಾಲಾಡಿದ್ವಿ, ಸಿಕ್ಲಿಲ್ಲ, ಹೇಳಿಲ್ವಾ? ಮತ್ತೆ ಎಲ್ಲೋಯ್ತು ಸುಂದ್ರಮ್ಮ? ಕೋಣೆಯಲ್ಲಿ ಇದ್ದೀನಿ, ನಾನೇ ನೋಡಿದ್ದೀನಿ. ವಾ, ಎಲ್ರೂ ಎದ್ದಿದ್ದಾರೆ, ನಮ್ ಕಡೆನೆ ಬರ್ತಿದಾರಪ್ಪ. ನೋಡಿ, ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಡ್ಕೋಬೇಕು ನಾವು. ನಡೀರಿ. ನಮಗೆಲ್ಲ ಪ್ರಜ್ಞೆ ತಪ್ಪು ಹೋಗಿತ್ತು, ಈಗ ಎಚ್ಚರ ಆಯ್ತು. ಏನಾಗಿತ್ತು? ಪಾಯಿಸ್ತಲ್ಲಿ ಏನೋ ಬೆರೆಸಿದ್ದೆ ನೀನು. ನಾನೇನು ಬೆರೆಸಿರ್ಲಿಲ್ಲ. ಹಾಗೇನಾದ್ರೂ ಇವ್ನ್ ಮಾಡಿದ್ರೆ ಇವ್ನ್ ಯಾಕೆ ಮೂರ್ಛೆ ಹೋಗ್ತಿದ್ದ? ಬಿಡಿ ಅವನ್ನ, ನಡೀರಿ ಆಚೆ. ಉಪಕಾರವಾಯ್ತು ಅಮ್ಮ ಅವರೇ. ನೀವು ಬರದೇ ಇದ್ದಿದ್ರೆ ನನ್ನ ಕೈಕಾಲು ಮುರಿದು ಬಿಟ್ಟಿರೋರು. ನಿಮ್ಮ ಉಪಕಾರ ಹೇಗೆ ತೀರಿಸ್ಬೇಕೋ ಗೊತ್ತಿಲ್ಲ. ಇರ್ಲಿ. ಏನೇ ಜಾಜಿ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬಂದಿಲ್ಲ ಅಲ್ವಾ? ನನ್ನ ಹುಡುಗನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ರು. ನೀನು ಸಮಯ ಸಾಧಿಸ್ಕೊಂಡು ಇವನ ಹತ್ರನೇ ಬರ್ತೀಯ ಅಲ್ವಾ? ಬಾ, ಇನ್ ಎಷ್ಟು ದಿನ ಬರ್ತೀಯ? ಇನ್ ಎಷ್ಟು ದಿನ ಮಾತಾಡಿಸ್ತೀಯ? ದಿನಗಳನ್ನ ಎಣಿಸ್ಕೊಳ್ಳೆ ಜಾಜಿ. ಮುಂದಿನ ಹುಣ್ಣಿಮೆಗೆ ನಂದು ಬಂಗಾರಿದು ಮದ್ವೆ. ನೀನೇ ಮುಖ್ಯ ಅತಿಥಿ. ಅದು ಮಾತ್ರ ಸಾಧ್ಯ ಇಲ್ಲ ದೇವಿಕಾ. ಅಸಾಧ್ಯ ಅನ್ನೋದು ದೇವಿಕನ್ ಚರಿತ್ರೆಲೇ ಇಲ್ಲ. ಬಂಗಾರಿನೇ ಬಾಯಿ ಬಿಟ್ಟು ಜಾಜಿ ಬೇಡ, ಈ ದೇವಿಕಾನೇ ಮದ್ವೆ ಆಗೋದು ಅಂತ ಹೇಳಿದ್ಮೇಲೂ ನಿನ್ ಕೊಬ್ಬು ಇಳ್ದಿಲ್ಲ ಅಲ್ವಾ? ಬಂಗಾರಿ, ಬೆಂಕಿ ಉರಿತಾ ಇದೆ. ನೀನು ಸ್ವಲ್ಪ ತುಪ್ಪನೋ ಸೀಮೆಣ್ಣೆನೋ ಸುರಿದ್ಬಿಟ್ ಬಾ. ಹೊಟ್ಟೆ ಒಳಗಿರೋ ಬೆಂಕಿ ದಗ ದಗ ಉರಿಲಿ. ಬೇಜಾರು ಮಾಡ್ಕೋಬೇಡ ಮಗಳೇ. ನಿನ್ನ ಹೊಟ್ಟೆ ಉರಿಸಿದ ಶಾಪನೇ ಅವಳನ್ನ ಒಂದು ದಿವಸ ಹೊತ್ತು ಉರಿಸ್ಬಿಡುತ್ತೆ ಅನ್ನೋ ಪರಿವೇ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ಎಳಸು. ಅವಳಂದಿದ್ದನ್ನ ಮನ್ಸಿಗೆ ಹಚ್ಕೋಬೇಡ. ಸದ್ಯ ನಾವು ಸಿಕ್ಕಾಕೊಳ್ಳೋದ್ರಿಂದ ಪಾರಾದ್ವಲ್ಲ, ಅದಕ್ಕೆ ಖುಷಿ ಪಡು. ಹೌದಪ್ಪ, ನಾವು ಮೂರ್ಛೆ ಹೋಗದೆ ಇದ್ದಿದ್ರೆ ಅವಳು ನಿಮ್ಮನ್ನ ಕಾಪಾಡ್ತಲೇ ಇರಲಿಲ್ಲ. ಹೌದು, ಆದರೆ ಇದೆಲ್ಲ ಹೇಗಾಯ್ತು? ನಾವು ಹೇಗೆ ಮೂರ್ಛೆ ಹೋದ್ವಿ? ಯಾರಿದ್ರು ಇದ್ರ ಹಿಂದೆ? ಯಾರಾದರೂ ಮಂತ್ರಪ್ರಯೋಗ ಮಾಡಿರಬಹುದಾ?
ಮಾರಿಗುಡಿ, ನಿನ್ನ ಪಾಪದ ಕೊಡ ತುಂಬಿದೆ, ಇನ್ನು ಕ್ಷಮೆ ಇಲ್ಲ ನಿನಗೆ. ಕರ್ಜಿ, ಮಾರಿಗುಡಿ ನಮಗೆ ಮೋಸ ಮಾಡಿಬಿಟ್ಟ. ಬಂದೂಕ್ ತೋರಿಸಿ ವಿಗ್ರಹ ಎತ್ಕೊಂಡು ಓಡೋಗ್ಬಿಟ್ಟ. ಮಾರಿಗುಡಿ ಅವನೆಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಬನ್ನಿ ಹೋಗೋಣ. ನೀನೇ ಹೇಳಿದ್ಯಲ್ಲೋ ವಿಗ್ರಹ ಇಲ್ಲಿದೆ ಅಂತ. ನಾವು ಮನೆ ಎಲ್ಲ ಜಾಲಾಡಿದೀವಿ, ಅದ್ರ ಸುಳುವೇ ಇಲ್ಲ. ಹೇಳೋ, ನೀನೇ ಹೇಳ್ದೆಲ್ಲೋ ಸುಂದ್ರಮ್ಮ ನೋಡಿದೀನಿ ಅಂತ. ನೋಡಿದ್ಯೋ ಇಲ್ಲ ಬರೀ ನಾಟಕ ಆಡ್ತಿದ್ಯೋ? ನಾಟಕ ಆಡ್ತಿಲ್ಲ, ಕಣ್ಣಾರೆ ನೋಡ್ದೆ. ಈಗ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಕಣ್ಣಾರೆ ನೋಡಿದ್ದೆ ಅಂತ ಹೇಳಿದೆ, ಈಗ ಇಲ್ಲ ಅಂದ್ರೆ ಏನರ್ಥ? ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ನೋಡಿದ್ದೆ. ನೋಡ್ಮೇಲೆನೆ ಜಾಜಿಗೆ ಹೇಳಿದ್ದು. ಅದೀಗಿಲ್ಲ ಅಂದ್ರೆ ಅದನ್ನ ಯಾರೋ ಎತ್ಕೊಂಡು ಹೋಗಿರ್ಬೇಕು. ನಾನು ಮೂರ್ಛೆ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಇತ್ತು. ಪ್ರಜ್ಞೆ ಬಂದ್ಮೇಲೆ ಕಾಣಿಸ್ತಿಲ್ಲ. ಅಂದ್ರೆ ಈ ಮಧ್ಯೆ ಯಾರೋ ಬಂದು ತಗೊಂಡು ಹೋಗಿರ್ಬೇಕು ವಿಗ್ರಹನ. ಯಾರೋ ಬಂದು ತಗೊಂಡು ಹೋಗಕ್ ಹೇಗ್ ಸಾಧ್ಯ ಅಪ್ಪ? ನಾವಿಬ್ರು ಎಚ್ಚರನೇ ಇದ್ವಲ್ಲ. ಯಾರಾದ್ರೂ ಬಂದಿದ್ರೆ ನಮಗ್ ಗೊತ್ತಾಗ್ತಿತ್ತು. ಇದು ಸುಂದ್ರಮ್ಮಂದೇ ಕೆಲ್ಸ. ಉದ್ದೇಶಪೂರ್ವಕವಾಗಿ ಸುಂದ್ರಮ್ಮ ತನ್ನ ದಾರಿನ ತೀರ್ಮಾನಿಸಿ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗಿದ್ದಾಳೆ. ಇವರೆಲ್ಲ ಸುಂದ್ರಮ್ಮ ಅಂದ್ರೆ ಯಾವುದೋ ದುಷ್ಟ ಕೆಲ್ಸಕ್ಕೆ ಬಳಸ್ಕೊಳ್ಳೋ ಲೋಹದ ವಿಗ್ರಹ ಅನ್ಕೊಂಡಿದ್ದಾರೆ. ಆದ್ರೆ ಅದು ನಿಜ ಅಲ್ಲ ಅನ್ನೋದು ಈ ಮೂರ್ಖರಿಗೆ ಗೊತ್ತಿಲ್ಲ. ಹೊರನೋಟಕ್ಕೆ ಸುಂದ್ರಮ್ಮ ಜಡ ವಸ್ತು ತರ, ಲೋಹದ ವಿಗ್ರಹ ತರ ಕಾಣಿಸ್ಬೋದು. ಆದ್ರೆ ಅದ್ರೊಳಗೆ ಜೀವ ಇದೆ. ನಮ್ ಕೈಲೂ ಕೆಲಸ ಮಾಡಿಸ್ತಾ ಅವಳು ಕೆಲಸ ಮಾಡ್ತಿರ್ತಾಳೆ. ಹಾಗಿದ್ರೆ ಇದು ಅಮ್ಮನೋರ್ ಕಾರ್ಯನೇ ಅಂತೀಯ? ಸಂದೇಹನೇ ಇಲ್ಲ ಅಪ್ಪ, ಇದು ಅಮ್ಮನವ್ರ ಕೆಲ್ಸಾನೇ. ಈ 2 ಅಡಿ ವಿಗ್ರಹಕ್ಕೋಸ್ಕರ ಇಷ್ಟೆಲ್ಲ ಹುಡುಕಾಟ ಮಾಡ್ಬೇಕಾ? ಶ್ರೀಚಕ್ರ ಅಂತೆ, ಅಮ್ಮನವರಂತೆ, ವಿಗ್ರಹ ಅಂತೆ. ಎಲ್ರಿಗೂ ವಿಗ್ರಹ ಬೇಕು, ಎಲ್ರಿಗೂ. ವಿಗ್ರಹದಿಂದ ಬಿದ್ದೋರು ಒಬ್ರ ಇಬ್ರ? ಈ ವಿಗ್ರಹಕ್ಕೋಸ್ಕರ ಎಷ್ಟೆಲ್ಲ ಆಟ ಕಟ್ಬಿಟ್ರು. ಆ ಕಡ್ಕಿ ವಿರೂಪಾಕ್ಷ ನಾನ್ ಮಾಡಿದ ಉಪಕಾರನೆಲ್ಲ ಮರೆತು ನನ್ನ ವಿರುದ್ಧನೇ ತಿರುಗಿದ್ರು. ಈ ಮಾರಿಗುಡಿನೇ ಪಕ್ಕಕ್ಕೆ ತಳ್ಳಿ ಶ್ರೀಚಕ್ರದ ಲಾಭ ಇಬ್ಬರೇ ಪಡ್ಕೋಬೇಕು ಅನ್ಕೊಂಡ್ರು. ವಿಶ್ವಾಸದ್ರೋಹಿಗಳು. ಅವರಿಬ್ಬರಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಮಾರಿಗುಡಿನೇ ಅಲ್ಲ. ಅಮ್ಮನವರು ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರು, ಚಕ್ರಾಪುರಿಯ ಅಧಿದೇವತೆ. ಎಲ್ಲರೂ ನಿಮ್ಮ ಹಿಂದೆ ಬಿದ್ದಿದ್ದಾರೆ ಅಲ್ವಾ ಅಮ್ಮನವರೇ? ಆದ್ರೆ ನೀವು ಈ ಇನ್ಸ್ಪೆಕ್ಟರ್ ಮಾರಿಗುಡಿ ಕೈಲಿ ಬಂದಿ ಆಗಿದ್ದೀರಿ. ತೋರಿಸ್ತೀನಿ, ಎಲ್ರಿಗೂ ತೋರಿಸ್ತೀನಿ, ನಿನ್ನೂ ಸೇರಿಸಿ. ಈ ಮಾರಿಗುಡಿ ತಾಕತ್ತೇನು ಅಂತ. Basole
ನಾನು ನಿನ್ನನ್ನು ಸಾಯಿಸ್ತೀನಿ, ನೇಣು ಹಾಕ್ತೀನಿ. ಈ ಮಾರಿಗುಡಿ ಕೈಯಲ್ಲಿ ಅಮ್ಮನವರ ಸಾವು. ಮಾರಿಗುಡಿಯಿಂದ ಅಮ್ಮನವ್ರ ಸಾವು. ವಿಗ್ರಹನ ನಮ್ಗೆ ಒಪ್ಸೋ, ಬೇಗ ಬಾಗ್ಲು ತೆಗಿ. ಮಾರಿಗುಡಿ, ಚಂದ ಕೇಳಿಸ್ಕೋ, ನಿನ್ನತ್ರ ಇರೋದು ಅಂತಿಂತ ವಿಗ್ರಹ ಅಲ್ಲ, ಶ್ರೀ ಚಕ್ರಕ್ಕೆ ದಾರಿ ತೋರಿಸುವಂತ ವಿಗ್ರಹ. ಅದ್ರ ಜೊತೆ ಆಟ ಆಡ್ಬೇಡ, ಬಾಗಿಲು ತೆಗಿ. ಮಾರಿಗುಡಿ, 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 ಬಾಗಿಲು ತೆಗಿ. ಮಾರಿಗುಡಿ, ಬಾಗಿಲು ತೆಗಿ. ನೋಡೋ, ವಿಗ್ರಹ ಜೊತೆ ಆಟ ಆಡ್ಬೇಡ, ಬಾಗಿಲು ತೆಗಿ. ಆ ವಿಗ್ರಹದ ಶಕ್ತಿ ಬಗ್ಗೆ ನಿನ್ಗೆ ಅರಿವಿಲ್ಲ, ಮೂರ್ಖ. ಮಾರಿಗುಡಿ, ಮಾರಿಗುಡಿ, ಮಾರಿಗುಡಿ. ಬಾಗಿಲು ತೆಗಿ, ಮಾರಿಗುಡಿ. ಮಾರಿಗುಡಿ, ಮಾರಿಗುಡಿ. ಹೇಗ್ ಕೂಗ್ತಾ ಇದ್ದಾರೆ ನೋಡು ನಿನ್ನ ಪರಮ ಭಕ್ತಾದಿಗಳು. ಮಾರಿಗುಡಿ, ಬಾಗಿಲು ತೆಗಿ. ನೋಡು, ವಿಗ್ರಹ ಜೊತೆ ಆಟ ಆಡ್ಬೇಡ ಅಂತ ಸಾರಿ ಹೇಳ್ತಾ ಇದ್ದೀನಿ ನಿನ್ಗೆ. ಅವ್ರು ಯಾರು ನಿನ್ ಭಕ್ತರಲ್ಲ, ಶ್ರೀಚಕ್ರದ ಆಸೆಗೆ, ನಿಧಿ ಆಸೆಗೆ ನಿನ್ ಬೆನ್ ಬಿದ್ದಿದ್ದಾರೆ.